ಐದಾರು ಸಲ ಜೀವ ಹೋಗೈತೆ ನಂದು. ಆಪ್ರೇಷನ್ ಮಾಡಿಸೋಳ್ರಿ ಅಂತ ಹೇಳಿಲ್ರಿ. ನನಗೆ ಧೈರ್ಯ ಇಲ್ರಿ ಆಪ್ರೇಷನ್ ಮಾಡ್ಸೋಳ್ರಿ. ನಾನು ಇದಷ್ಟು ದಿವಸ ಇದ್ದು ಅದು ಬಸ್ಸಿನ ಮೇಲೆ ಬೀಗಿ ಮೇಲೆ ಕುಂತ್ರೆ ನೋವು, ಅದು ಗಂಟು ನೋವು ಅತ್ಲಾಗೆಲ್ಲ ಏನು ಪಾಡಾಗಲ್ಬೇಕು. ಮತ್ತೆ ಇತ್ಲ ಬಂದರು. ಈಗ ಇಲ್ಲಿ ಮುಟ್ಟ ಬಂದೆ ಅಂದ್ರೆ ಪುಣ್ಯ ರೀ. ಮತ್ತು ಈ ಗುಳಿಗೆ ಕಡೆಯಿಂದಾನ ಬಂದೆ. ನಮಸ್ತೆ. ತುಳಸಿಬಾಯಿ. ನಾವು ರಾಯಕೊಪ್ಪದಿಂದ ಬರ್ತೇವೆ. ವಯಸ್ಸು 65. ನನಗೆ 2 ವರ್ಷ ಆಯ್ತು ನೋಡ್ರಿ. 2 ವರ್ಷದಿಂದ ಅದೇನೋ ಏನು ಮಾಡ್ತಾರೆ ಇದೇನು ಆಕತಿ ಬಿಡು ಅಂತ ಸುಮ್ಕಾದ್ರಿ. ಒಂದು ಮುಳುವಾದಿಯಾಗಿ ಇಟ್ಟು ಗಡ್ಡಿ ಹೊರಗೆ ಬಿದ್ದುಬಿಡ್ತದೆ. ಅದರಿಂದ ಹಂಗೆ ರೈತ ಬಂತು ಮನ್ಯಾಗ ಹೇಳ್ರಿ ನಾನು. ಯಾಕಂದ್ರೆ ನಾಚ್ಕೊ ಮನ್ಯಾಗ ಹೇಳಲಿಲ್ಲ. ಇತ್ಲ ಗೊತ್ತಾಗಿ ಔಷಧಿ ಕೊಡಿಸಿದ್ರು. ಔಷಧಿ ಬೇಡ ಅಂತಂದು ನಾನು ಬೇಡ ಅಂತ ಹಿಡಿಸ್ಲಿಲ್ಲ. ಅವ ಇಷ್ಟ ಮೇಲೆ ಇವಾಗ ಬಂದು ಇಲ್ಲಿಗೆ ಗುಳಿಗೆ ತಂದರು. ಗುಳಿಗೆ ತಂದ್ಬೇಕು ಒಂದಿಟ್ಟು ಹಂಗೆ ಒಂದಿಟ್ಟು ಮನುಷ್ಯ ತಾಡೆ ಒಂದಿಟ್ಟು ಒಂದು ಹಿಡಿ ಒಂದು ಕಣ್ಣು ಮಣ್ಣಾಕ ಹಿಡಿದ್ರಿ. ಇವಾಗ ಏನಾಕತ್ತಂದ್ರೆ ಸುಸ್ತು ಒಂದಿಟ್ಟು ಅದು ಬ್ಲಡ್ ಕಡಿಮೆ ಆಗೈತಿ. ಒಂದು 2 ದಿವ್ಸಕ್ಕೊಮ್ಮೆ ಹಂಗೆ ಬರ್ತೈತಿ ಹೋಗ್ತೈತಿ ಸ್ವಲ್ಪ. ಆಮೇಲೆ ಈಗ ಕಿವು ಇಟ್ಟು ಹಂಗೆ ಗ್ಯಾಸ್ ಆಗಿಬಿಡ್ತೈತಿ. ಏನಾದ್ರು ಇದು ಮಾಡಿದ್ವಿ ಅಂದ್ರೆ ಗ್ಯಾಸ್. ಅದನ್ನು ಎಲ್ಲಿ ಹೇಳಿಲ್ರಿ. ನಾನು ಡಾಕ್ಟ್ರಿಗೆ ತೋರಿಸ್ಲಿಲ್ರಿ. ಏನಾಗ್ತ ಪಾಡಾಕತಿ ಬಿಡು ಅಂತ ತೋರಿಸ್ಲಿಲ್ರಿ. ಹಿಂಗೆ ಇತ್ಲಾಗ ಹೇಳ್ಕೊಂಡಿದ್ಮ್ಯಾಕ ಅವರು ನೆಗ ಕೊಟ್ಟು ತೋರಿಸಿದ್ರು ಒಂದಿಟ್ಟು. ಅತ್ಲಾಗೆಲ್ಲ ಏನು ಪಾಡಾಗಲ್ಬೇಕು. ಮತ್ತೆ ಇತ್ಲಾಗ ಬಂದರು. ಪೆನ್ಸಿಲ್ ಸೂಜಿ ಆಗದಲ್ರಿ ನನಗೆ ಅಂತಂದು ಹಂಗೆ ಆಯುರ್ವೇದಿ ಗುಳಿಗೆ ಆಯುರ್ವೇದಿ ಸೂಜಿರಿಲ್ಲಿ ಅದು ಒಂದು ಹಳ್ಳಿಯಾಗ ತೋರ್ಸ್ಕೊಂತಿದ್ರಿ ನಾವು. ಆದ್ರೆ ಮಕ್ಕಳು ಬೋಯಾರು ಮನ್ಯಾರು ಬೋಯಾರು ಬೇರೆ ಕಡೆ ತೋರ್ಸಂತ. ನನಗೆ ಆಯುರ್ವೇದಿ ಆಯುರ್ವೇದಿ ಗುಳಿಗೆ ಅಂತಂದು ಇದು ಪೆನ್ಸಿಲ್ ಆಗದ ಅಂತ ಹೇಳಿದ್ರಿ. ನಾನು ಹೋಗ್ಲಿಲ್ರಿ. ಈಗ ಅದು ಏನೇನು ಮಾಡಿ ಇದು ಮಾಡಿ ಈಗ ಎಲ್ಲಿ ಹೋದ್ರು ಪೆನ್ಸಿಲ್ ಅದಾಗದಲ್ರಿ. ಪೆನ್ಸಿಲ್ ಅಂತನ್ರಿ ಭಾರಿ ಮೈ ಕಟ್ತಾ ಹಂಗೆ ಗಲ್ಲಿ ಕಣ್ಣು ಏನು ಕಾಣದಲ್ರಿ. 5-6 ಸಲ ಜೀವ ಹೋಗೈತೆ ನಂದು. ಒಟ್ಟು ಅದಾಗದಲ್ರಿ. ಆಪ್ರೇಷನ್ ಮಾಡಿಸೋಳ್ರಿ ಅಂತ ಹೇಳಿಲ್ರಿ. ನನಗೆ ಧೈರ್ಯ ಇಲ್ರಿ ಆಪ್ರೇಷನ್ ಮಾಡ್ಸೋಳ್ರಿ. ನಾನು ಇದಷ್ಟು ದಿವಸ ಇದ್ದು ಹೋಗೋದು ನಾನು ಧೈರ್ಯ ಆಗದೆ ಹೇಳಿದ್ರಿ ಮಾಡ್ಸ್ಕೊಂಡು ನಮ್ಮ ತಲೆ ಆಗದ್ರಿ. ಈಗ ಒಂದಿಟ್ಟು ಹಂಗೆ ಇರೋದು ಏನಿಲ್ಲ ಹೋಗ್ಬಿಡ್ತಿದ್ರಿ ನಾನು. ಈಗ ಒಂದಿಟ್ಟು ಹಂಗೆ ಒಂದಿಟ್ಟು ಮನುಷ್ಯಾಗ ಇಟ್ಟು ಅಂತಂದ್ರಿ. ಏನು ಮ್ಯಾಕೆದ್ದು ಓಡಾಡೋಕ್ಕಾಗಲ್ದು. ಮನುಷ್ಯ ನೋಡೋಕ್ಕಾಗಲ್ರು. ಜನ ನೋಡಿ ಮರೆ ಅನ್ನಾರು ಏನಾಗ್ಬಿಟ್ಟೆ ಅಂತ. ಈಗ ಇಲ್ಲಿ ಮುಟ್ಟ ಬಂದೆ ಅಂದ್ರೆ ಪುಣ್ಯ ರೀ. ಮತ್ತು ಈ ಗುಳಿಗೆ ಕಡೆಯಿಂದಾನ ಬಂದೆ. ಮನ್ಯಾಗ ಮಗಳು ಅದಾಳ್ರಿ. ಮಕ್ಕಳು ಗಂಡು ಮಕ್ಕಳು ಸ್ವಸ್ಥರು ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲರೂ ಅದಾರ. ಮೊದಲಿನ ಸರ್ತಿ ನಾ ಬರ್ಲಿಲ್ರಿ. ಮೊಮ್ಮಗಳು ಮಗ ಬಂದಿದ್ರು. ಒಂದು ಗುಳಿಗೆ ತಂದಿದ್ರು. ಆಮೇಲೆ ಅವರಿಗೆ ನೋಡೇ ಒಂದಿಟ್ಟು ನೋಡೋಣ ಪೇಷಂಟ್ ನೋಡೇ ಕೊಡೋಣ ಕರ್ಕೊಂಬರೋಣ ಅಂತಂದು ಮತ್ತೆ ಮೇಡಮ್ ನನಗೆ ಮೇಡಮ್ ಅನ್ಕೊಟ್ಟ ಮಾತಾಡಿದ್ರು ಫೋನ್ನಾಗ. ನಿಮ್ಗೆ ಏನು ಆಕತಿ ತುಳಸಿಬಾಯಿ ಅಂದ್ರೆ ಮತ್ತೆ ಹಿಂಗೆ ಆಕತ್ರಿ ಅಂತ ಹೇಳಿದ್ ನಾನು. ಆದ್ರೆ ಈಗ ಮಕ್ಕ ಕಂಡ್ರೆ ಹಂಗ ನೋಡಿ ಕೊಡ್ತಾರಂತ ಮತ್ತೆ ಕರ್ಕೊಂಬಂದ್ರು ಬಂದಿದ್ರಿ ನಾನು. ಅದು ಈ ಗುಳಿಗೆ ನುಂಗಿದ್ಮೇಲೆ ಊಟ ಪರವಾಗಿಲ್ಲ. ಅದು ಬಸ್ಸಿನ ಮೇಲೆ ಬೀಗಿ ಮೇಲೆ ಕುಂತ್ರೆ ನೋವು, ಅದು ಗಂಟು ನೋವು. ಈಗ ಅವ್ರು ಹೇಳಿದ ಡಾಕ್ಟರ್ ಹೋಗ್ತಾ ಇಟ್ಟಿಟ್ಟು ಹೋಗತ್ತಲ್ಲ ಬಂದ್ ಆಕತಿ ಪಾಡಾಕತಿ ಅಂತ ಅಂದ್ರು. ಒಳ್ಳೇದಾಗ್ಲಿ.